ಮರಳು ಸಕ್ರಮದಲ್ಲಿ ಯೋಗ್ಯ ದರದಲ್ಲಿ ಲಭಿಸಬೇಕು ಎಂಬುದು ಶಾಸಕ ಭೀಮಣ್ಣ ನಾಯ್ಕ ಅವರ ಉದ್ದೇಶವಾಗಿದೆ. ಆದರೆ ಶಾಸಕರು ಅಕ್ರಮ ಮರಳು ದಂಧೆಗೆ ಬೆಂಬಲ ನೀಡಿದ್ದಾರೆ ಎಂದು ಪ್ರಚಾರ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಶಿರಸಿ ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಭಾನುವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಮರಳು ಸಮಸ್ಯೆ ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗೆ ಸೂಚನೆ ನೀಡಿದ್ದಾರೆ. ಇಲ್ಲವಾದರೆ ಬಡವರಿಗೆ ಮನೆ ನಿರ್ಮಿಸಿಕೊಳ್ಳಲು ತುಂಬಾ ತೊಂದರೆಯಾಗುತ್ತದೆ ಎಂದು ಹೇಳಿದರು. ಆದರೆ ಕೆಲವೆಡೆ ಶಾಸಕರನ್ನು ತರಾಟೆಗೆ ತೆಗೆದುಕೊಂಡ ಅಧಿಕಾರಿ ಎಂದು ಪ್ರಚಾರ ಮಾಡಲಾಗಿದೆ. ಶಾಸಕ ಭೀಮಣ್ಣ ನಾಯ್ಕ ಅಕ್ರಮ ಮರಳು ಗಣಿಗಾರಿಕೆಗೆ ಬೆಂಬಲ ನೀಡಿಲ್ಲ ಎಂದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಮಾತನಾಡಿ, ನಗರ ಯೋಜನಾ ಪ್ರಾಧಿಕಾರದಲ್ಲಿ ಕಾಮತ್ ಹೋಟೆಲ್ನಿಂದ ಮಾರಿಗುಡಿಯವರೆಗೆ 36 ಫೂಟ್ ಅಗಲೀಕರಣಕ್ಕೆ ಅವಕಾಶವಿದೆ. ಅಲ್ಲಿನ ಜನರ ವಿಶ್ವಾಸ ಪಡೆದು ರಸ್ತೆ ಅಗಲೀಕರಣ ಮಾಡಲು ಪ್ರಯತ್ನಿಸುತ್ತೇವೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ದೇವಸ್ಥಾನದ 15 ಫೂಟ್ ಜಾಗ ರಸ್ತೆಗೆ ಬಿಟ್ಟುಕೊಡುತ್ತೇವೆ. ಮಾರಿಗುಡಿ ದೇವಸ್ಥಾನಕ್ಕೆ ತೆರಳುವ ಮಾರ್ಗದಲ್ಲಿ ಕುಟುಂಬದವರು ದೇವಿ ಭಕ್ತರು ಜಾಗ ನೀಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು, ಪ್ರಮುಖರಾದ ಜ್ಯೋತಿ ಪಾಟೀಲ್, ಪ್ರಸನ್ನ ಶೆಟ್ಟಿ, ಗೀತಾ ಶೆಟ್ಟಿ, ಮಹೇಶ್ ಶೆಟ್ಟಿ ಸೇರಿದಂತೆ ಇನ್ನಿತರರು ಇದ್ದರು. ವಿಶ್ವಂಬರ ಟಿವಿ, ಶಿರಸಿ. ಮಳಲಿಲ್ಲದೆ ನಿಂತ್ಕೊಂಡ್ಬಿಟ್ಟ. ಸರ್ಕಾರ ದುಡ್ಡು ರಿಲೀಸ್ ಮಾಡಲಿಕ್ಕೆ ಅವ್ರಿಗೆ ಕಟ್ಟಡ ಮುಗಿಸ್ಬೇಕು. ಈಗ ಅದು ಇಲ್ಲ ಇದು ಇಲ್ಲ ಕೂತ್ಬಿಟ್ಟು ಈಗ ಸರ್ಕಾರಕ್ಕೆ ನಾವು ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವೇನು ಮಾಡೋದು, ಮರಳು ಗಣಿಗಾರಿಕೆ ಅದನ್ನು ಸರಳೀಕರಣ ಮಾಡಿ ಮತ್ತೆ ಪಾಸ್ ನೀಡಿದ್ವಿ. ಪಾಸ್ ನೀಡಿದ್ದು ಯಾವಾಗ? ಸೇಮ್ ಡೇಟ್ 10/6, 31/6, 24 ಇದೆ, 7/6/24. ಅದು ಮತ್ತೆ ಇದಾದ ನಂತರ ಅಲ್ಲಿನ ಜನ ಸ್ವಲ್ಪ ಹಸಿರು ಪೀಠಕ್ಕೆ ಹೋಗಿ, ಹಸಿರು ಪೀಠದವರು ಚೆನ್ನೈ ಹಸಿರು NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ 26 ಜುಲೈ 26/6/24 ಕ್ಲಿಯರ್ ಆಗಿ ಆದೇಶ ಮಾಡ್ತಾರೆ, ಕೂಡಲೇ ಸ್ಥಗಿತ ಬಂದ್ ಮಾಡಬೇಕು ಅಂತೇಳಿ. ಇವರ ಈ ಆದೇಶವನ್ನು ಮೀರಿ ಈ ಪಾಸನ್ನು ಇಶ್ಯೂ ಮಾಡಿ ನೋಟಿಸ್ ಆಗಿದ್ದಕ್ಕೆ ಅವಕಾಶ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿ ವರ್ಗದವರಿಂದ ಬಂದಿರತಕ್ಕಂಥ ವಿಚಾರವಾಗಿ ನಾವೆಲ್ಲ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿರ್ತಕ್ಕಂಥ ಕೆಲವು ಮಾಧ್ಯಮದಲ್ಲಿ ಅದು ಜನರನ್ನ ದಿಗ್ತಪ್ಪಿಸ್ತಕ್ಕಂತಹ ಒಂದು ಲೇಖನ ಬಂದಿರೋದಕ್ಕೆ ಸ್ಪಷ್ಟೀಕರಣದ ದೃಷ್ಟಿಕೋನ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲರೂ ಕೂಡ ಮಾತನಾಡಿದ್ದೇವೆ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ KHB ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.